ಹಾಯ್ ಫ್ರೆಂಡ್ಸ್. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಸ್ಲೀವ್ನ ಅಂದರೆ ಪಫ್ ಸ್ಲೀವ್ನ ಯಾವ ಥರ ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಎಲ್ಲರೂ ಟ್ರೈ ಮಾಡ್ಬೋದು, ಬಿಗಿನರ್ಸ್ ಕೂಡ ಇದನ್ನು ಮಾಡ್ಬೋದು. ಕಟ್ಟಿಂಗು ಏನು ಕಷ್ಟ ಅಂತ ಅನಿಸಲ್ಲ, ಸ್ಟಿಚಿಂಗ್ ಕೂಡ ಏನು ಕಷ್ಟ ಅಂತ ಅನಿಸಲ್ಲ. ಈಸಿಯಾಗಿ ಒಂದು ಸಾರಿ ನೀವು ಇದನ್ನು ಸ್ಟಿಚ್ ಮಾಡಿದರೆ ಅಂದರೆ ಆರಾಮಾಗಿ ಸ್ಟಿಚ್ ಮಾಡ್ತೀರಾ. ಈಗ ಯಾರಾದರೂ ನಿಮಗೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟರು ಅಂತ ಅಂದರೆ ಬಫ್ ಸ್ಲೀವ್ ಹೇಳಿದ್ದಾರೆ ಅಂತ ಅಂದರೆ ಅಯ್ಯೋ ಬಫ್ ಸ್ಲೀವಾ ಟೈಮ್ ಹಿಡಿಯುತ್ತೆ, ಅಯ್ಯೋ ಇದು ಯಾರು ಸ್ಟಿಚ್ ಮಾಡ್ತಾರೆ ಅಂತ ಅನ್ಕೋತೀರಲ್ವ. ಆ ಥರ ಏನೂ ಅನಿಸಲ್ಲ, ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೋಡಿ ನಾನಿವಾಗ ಬ್ಲೌಸು ಲೆಂತ್ ಬಂದುಬಿಟ್ಟು ಇಲ್ಲಿ ನನಗೆ 9.5 ಸಾಕು, 10.5 ತಗೊಂಡಿದ್ದೀನಿ. ಇಲ್ಲೂ ಅಷ್ಟೇ ಅವರಿಗೆ ಆರ್ಮೋಲ್ ಬಂದು 8 ಇಂಚಸ್ಸು, ಅದು ಎಕ್ಸ್ಟ್ರಾ 2 ಇಂಚಸ್ ತೊಗೊಂಡಿದ್ದೀನಿ. ಓಕೆನಾ. ಅದು ನಾರ್ಮಲ್ ನಾವು ಲೈನಿಂಗ್ನ ಯಾವ ಥರ ಸ್ಲೀವ್ ಕಟ್ ಮಾಡ್ಕೋತೀವಿ ಆ ಥರ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ಇದು ಬಂದುಬಿಟ್ಟು 5 ಇಂಚಸ್ಸು ನಾನು ಇದು ತೊಗೊಂಡಿದ್ದೀನಿ, ಏನು ಕೆಳಗಡೆ ಪಟ್ಟಿ ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಕೆಳಗಡೆಗೆ. ಆಯಿತಾ. ಇನ್ನು ಮಿಕ್ಕಿದ್ದು ಮೇಲ್ಗಡೆಗೆ ಈ ಥರ ಪೀಸ್ನ ಇಟ್ಕೊಂಡಿದ್ದೀನಿ. ಓಕೆನಾ. ನಾನು ಈ ಥರ ಬಟ್ಟೆನ ಇಟ್ಕೊಂಡಿದ್ದೀನಿ. ಇದು ಏನಿಲ್ಲ, ನೀವು ನೋಡಿ ಇಷ್ಟು ನಾನು ಫ್ರಿಲ್ಲಿಗೆ ಇಷ್ಟು ಬಟ್ಟೆ ಬಿಟ್ಟಿದ್ದೀನಿ. ಓಕೆನಾ. ನಿಮಗೆ ಎಷ್ಟಾದರೂ ತಗೊಳ್ಳಿ, ತೊಂದರೆ ಇಲ್ಲ. ಬಟ್ಟೆ ಜಾಸ್ತಿ ಇದೆ ಅಂತ ಅಂದ್ರೂ ಪರವಾಗಿಲ್ಲ, ಕಡಿಮೆ ಇದೆ ಅಂದರೆ ಸ್ವಲ್ಪ ಫ್ರಿಲ್ ಕಡಿಮೆ ಆಗುತ್ತೆ. ಓಕೆನಾ. ಇಷ್ಟು ನಾನು ಈಗ ಏನು ಕಟ್ ಮಾಡ್ಕೊಂಡಲ್ಲ ಅಷ್ಟು ನನಗೆ ಇವಾಗ ಫ್ರಿಲ್ಲಿಗೆ ಅಷ್ಟು ಬಟ್ಟೆ ಬೇಕಾಗುತ್ತೆ. ಓಕೆನಾ. ಅಷ್ಟಕ್ಕೆ ನಾನು ಫ್ರಿಲ್ನ ಮಾಡ್ಕೋತೀನಿ ಇವಾಗ. ನೋಡಿ ಯಾವ ಥರ ಅಂತ ಹೇಳ್ಬಿಟ್ಟು. ಇದು ಅದೇ ಹೇಳ್ತಾರಲ್ಲ ಬಾಹುಬಲಿ ಸ್ಲೀವ್ಸ್ ಅಂತ ಹೇಳ್ತಾರೆ ಇದನ್ನು, ಅದೇನೆ ಅಂದರೆ ಫ್ರಿಲ್ ಇಟ್ಬಿಟ್ಟು ಸ್ಟಿಚ್ ಮಾಡೋ ಥರದ್ದು. ಓಕೆನಾ. ಇವಾಗ ನೋಡಿ, ಈಗ ನಾನು ಏನಿದೆ ಕೆಳಗಡೆ ಬಾರ್ಡ್ರಿಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಈಗ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ನಾವು ಸ್ಟಿಚ್ ಮಾಡ್ಕೊಂಡು ಬಂದುಬಿಡೋಣ, ಆಮೇಲೆ ಮಧ್ಯದಿಂದ ನಾವು ಫ್ರಿಲ್ನ ಹಿಡಿಯೋಣ. ಓಕೆನಾ. ನೋಡಿ ಈ ಥರ ನಾನು ಯಾವ ಥರ ನರಿಗೆ ಇಟ್ಕೊಂಡು ಬರ್ತಾ ಇದ್ದೀನಲ್ವ ಆ ಥರ ಇಟ್ಕೊಂಡು ಬರಬೇಕು. ನಾನು ಆ ಕಡೆ ಈ ಕಡೆ ಸೈಡು ಸ್ವಲ್ಪ ಬಿಟ್ಟು ಸೆಂಟ್ರಿಗೆ ನಾನು ಫ್ರಿಲ್ ಬರೋ ಥರ ಮಾಡ್ತಾ ಇರೋದು. ನೋಡಿ ಈ ಥರ ನರಿಗೆ ಇಟ್ಕೊಂಡು ಈ ಥರ ನರಿಗೆ ಇಟ್ಕೊಂಡು ಬನ್ನಿ. ಇದ್ರ ಕಟಿಂಗ್ ಕೂಡ ಏನು ಕಷ್ಟ ಇಲ್ಲ, ಆರಾಮಾಗಿ ಈಸಿಯಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಓಕೆನಾ. ಈಗ ತೋರಿಸಿದ್ನಲ್ಲ ಅದೇ ಥರ ಏನು ನೀವು ಲೈನಿಂಗ್ ಯಾವ ಥರ ಕಟ್ ಮಾಡ್ಕೋತೀರಾ ಎಷ್ಟೆಷ್ಟಕ್ಕೆ ಅದೇ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈಗ ಯಾವ ಥರ ಫ್ರಿಲ್ ಹಿಡ್ದಿದ್ದೀನಿ ಅಂತ ಈ ಥರ ನರಿಗೆ ಹಿಡ್ದಿರಬೇಕು. ನರಿಗೆ ಹಿಡಿದು ಈಗ ನೋಡಿ ಈ ಥರ ಮೇಲ್ಗಡೆ ಸೈಡಲ್ಲೂ ಕೂಡ ನಾವು ಕೆಳಗಡೆ ಏನು ನರಿಗೆ ಹಿಡ್ದಿದ್ದೀವಿ ಅದೇ ಥರ ಮೇಲ್ಗಡೆನೂ ನರಿಗೆನ ಅದೇ ಥರ ಇಟ್ಕೊಂಡು, ನಿಮಗೆ ಅದು ಕರೆಕ್ಟಾಗಿ ಕಂಫರ್ಟಬಲ್ ಇಲ್ಲ, ಕೂರ್ತಾ ಇಲ್ಲ ಅಂತಂದರೆ ಒಂದು ಪಿನ್ ಅಟ್ಯಾಚ್ ಮಾಡ್ಕೊಳ್ಳಿ, ಗುಂಡು ಪಿನ್ನು. ಮತ್ತು ನಾನು ಇಲ್ಲಿಗೆ ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಓಕೆನಾ. ನೋಡಿ ಈ ಥರ ಇಲ್ಲಿಗೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಆಮೇಲೆ ಈ ಥರ ಇಲ್ಲಿಗೆ ನೀವು ನಿಮ್ಗೆ ಕರೆಕ್ಟಾಗಿ ಇಟ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದೊಂದು ಪಿನ್ ಹಾಕ್ಕೊಂಡು ಕರೆಕ್ಟಾಗಿ ಗುಂಡು ಪಿನ್ ಹಾಕ್ಕೊಂಡು ಇಟ್ಕೊಳ್ಳಿ. ಈಗ ನೋಡಿ ನಾನು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಹಾಗೆ ಕೈಯಲ್ಲಿ ಸಪೋರ್ಟ್ ಇಟ್ಕೊಂಡು ಫ್ರಿಲ್ನ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಈಗ ಈ ಥರ ಫ್ರಿಲ್ ಇಟ್ಕೋಬೇಕು ಈ ಥರ. ಓಕೆನಾ. ಈ ಥರ ಫ್ರಿಲ್ಲು ಇಟ್ಕೊಂಡು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟೇ. ಇವಾಗ ಏನು ನಾವು ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀವಲ್ವಾ ಅದೇ ಬಟ್ಟೆನ ಇದ್ರ ಮೇಲೆ ಇಟ್ಬಿಟ್ಟು ನಾನು ಇವಾಗ ನೋಡಿ ಇಟ್ಕೋತೀನಿ. ಇದು ಫ್ರಂಟು ಬ್ಯಾಕು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು, ಎರಡು ಒಂದೇ ಸೈಡಿಗೆ ಬರಬೇಕಲ್ಲ, ಹಾಗಾಗಿ ಈಗ ಏನು ಮಾಡಬೇಕು, ಇದ್ರ ಮೇಲೆ ಇಟ್ಕೊಂಡು ಕರೆಕ್ಟಾಗಿ ನಾರ್ಮಲಿ ನೀವು ಲೈನಿಂಗ್ ಯಾವ ಥರ ಅಟ್ಯಾಚ್ ಮಾಡ್ಕೋತೀರ ಸ್ಲೀವಿಗೆ ಅದೇ ಥರ ಅಟ್ಯಾಚ್ ಮಾಡ್ಕೊಳ್ಳೋದು. ಓಕೆನಾ. ನೋಡಿ ಈ ಥರ ಲೈನಿಂಗ್ ಅಟ್ಯಾಚ್ ಮಾಡ್ಕೋತೀರಲ್ಲ ಸೇಮ್ ಅದೇ ಮೆಥಡಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ ಇದು.
ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ನೋಡಿ ಈ ಕಡೆಯಿಂದ ಈಗ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಇದಿನ್ನೇನಿಲ್ಲ ಕೆಲಸ, ತುಂಬ ಈಸಿ ಇದೆ. ಎಲ್ಲರೂ ಕೂಡ ಇದನ್ನು ಸ್ಲೀವ್ನ ಈಸಿಯಾಗಿ ಕಟ್ ಮಾಡ್ಬೋದು. ಮತ್ತು ಲೈನಿಂಗು ಕೂಡ ಇದೇ ಥರ ನೀವು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಕಂಫರ್ಟಬಲ್ಲಾಗಿ ಕೂತ್ಕೊಳ್ಳುತ್ತೆ. ಕೆಲವರು ಪಟ್ಟಿಗೆ ಮಾತ್ರ ಇದು ಹಾಕೋದು, ಏನು ಲೈನಿಂಗ್ ಹಾಕ್ತಾರೆ, ಮೇಲ್ಗಡೆ ಏನು ಫ್ರಿಲ್ ಬರುತ್ತೆ ಅಲ್ಲಿಗೆ ಲೈನಿಂಗೇ ಹಾಕಿರಲ್ಲ, ಅದು ಕಂಫರ್ಟಬಲ್ ಕೂತ್ಕೊಳ್ಳೋದು ಇಲ್ಲ ಸ್ಲೀವ್ಸು. ಹಾಗಾಗಿ ನೀವು ಇದೇ ಥರ ಮಾಡಿಕೊಂಡ್ರೆ ಬೆಟರ್. ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಥರ ಇದೇನಿಲ್ಲ, ನಾರ್ಮಲ್ಲು ನೀವು ಯಾವ ಥರ ಅಟ್ಯಾಚ್ ಮಾಡ್ತೀರಾ ಬಾಡಿ ಪಾರ್ಟಿಗೆ ಯಾವ ಥರ ಅಟ್ಯಾಚ್ ಮಾಡ್ತೀರಾ ಆ ಥರ ಅಟ್ಯಾಚ್ ಮಾಡಿದರೆ ಆಯಿತು ಅಷ್ಟೇ. ಇಷ್ಟೇ ಇದ್ರದ್ದು ಕೆಲಸ. ಅಂದರೆ ಈಸಿ ಇರುತ್ತೆ, ಎಲ್ಲರೂ ಕೂಡ ಮಾಡ್ಬೋದು, ಆರಾಮಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಇದು ಈಗ ಎಮರ್ಜೆನ್ಸಿ ಒಬ್ಬರು ಕೇಳಿದರು ನನಗೆ, ನಮ್ಮ ಸ್ಟೂಡೆಂಟ್ ಒಬ್ಬರು ಕೇಳಿದರು, ಈ ಥರ ಪಫ್ ಸ್ಲೀವು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಕಸ್ಟಮರು, ಅದು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನೆನ್ನೆ ತಾನೇ ಒಂದು ಗೌನ್ ಸ್ಟಿಚ್ ಮಾಡಿದ್ದು, ಇದು ಗೌನು ಸ್ಟಿಚ್ ಮಾಡ್ತಾ ಇರೋದು. ಗೌನ್ ಸ್ಟಿಚ್ ಮಾಡಿದ್ನಲ್ವಾ ಅದರದ್ದು ಸ್ಲೀವ್ಸ್ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಎಡಿಟ್ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ಅವರಿಗೆ, ಅದಕ್ಕೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಬ್ಯುಸಿ ಇದ್ದೀನಿ, ತುಂಬ ಬಟ್ಟೆಗಳು ಕೊಡೋದಿದೆ, ಅದಕ್ಕೆ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಈಗ ಅವ್ರಿಗೋಸ್ಕರ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.